ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ. ಸೊ ಈ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. 10 ಲಕ್ಷದಷ್ಟು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಒಬ್ಬರು ಕೂಡ ಆಗಿರ್ಬೋದು. ಏನಕ್ಕೆ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಹಾಗಿದ್ರೆ ಯಾವ ಒಂದು ಕೆಲಸ ನಾವೇನು ಮಾಡಿದ್ದೀವಿ, ಏನಕ್ಕೋಸ್ಕರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಕೊಡ್ತೀನಿ ಇವಾಗ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾಸ್ಟಾಗಿ ಈಗಲೇ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಇದರಿಂದ ಸಾಕಷ್ಟು ಮಾಹಿತಿಗಳು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳನ್ನ ಏನು ಜಾರಿಗೊಳಿಸಿದೆಯೋ ಆ ಯೋಜನೆಗಳನ್ನ ಸರಿಯಾಗಿ ಜನರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇದೆ. ಅದಕ್ಕೆ ಸರಿಯಾಗಿನೇ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸೊ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇಲ್ಲ. ಈಗ ಒಂದು ಮಹತ್ತರ ನಿರ್ಧಾರಕ್ಕೂ ಕೂಡ ಕೈಗೊಂಡಿದೆ. ಸೊ ಆ ಮಹತ್ತರ ನಿರ್ಧಾರ ಏನಂತ ಹೇಳಿದ್ರೆ ಈ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋದು. ಯಾರ್ಯಾರು ಎಲಿಜಿಬಲ್ ಇಲ್ವೋ ಅವರೆಲ್ಲರನ್ನೂ ಕೂಡ ರೇಷನ್ ಕಾರ್ಡಿಂದ ಹೊರಗಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೆ. ಸೊ ಒಂದು ದಿನಕ್ಕೆ 50,000ದಷ್ಟು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನರದ್ದು ಇನ್ನು ಮುಂದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹತ್ತತ್ರ 10 ಲಕ್ಷದಷ್ಟು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ನಿಮಗೂ ಡೌಟ್ಸ್ ಇರುತ್ತೆ, ಏನಕ್ಕೋಸ್ಕರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ, ಸೊ ಸಡನ್ ಆಗಿ ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಕ್ಕೆ ಅಂತ ನಿಮಗೆ ಕೇಳ್ಬೋದು. ಸೊ ಸ್ನೇಹಿತರೆ, ಈಗಾಗಲೇ ಹಲವಾರು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ. ಆದರೂ ಕೂಡ ಈ ವಿಡಿಯೋದಲ್ಲಿ ಆ ವಿಡಿಯೋ ನೋಡದೇ ಇರೋರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ, ಟ್ರ್ಯಾಕ್ಟರ್ ಇದ್ರೆ, ಟಿಲ್ಲರ್ ಇದ್ರೆ, ಇದೆಲ್ಲದಕ್ಕೂ ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ದಾರಿಯಾಗಿದೆ. ಜೊತೆಗೆ ನಿಮ್ಮ ಮನೆ ಏನಾದರೂ 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಹೊಂದಿದ್ರೆ, ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿದ್ದರೆ ಅದಕ್ಕೂ ಕೂಡ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತಾರಂತೆ. ಸೊ 30-40 ಸೈಟಲ್ಲಿ ಏನಾದರೂ ನೀವು ಮನೆ ಕಟ್ಟಿದ್ರೆ, ಅದಕ್ಕೆ ಸರಿಯಾಗಿನೇ ಮನೆ ಕಟ್ಟಿದ್ರೆ ಅದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ನಮೆಂಟ್ ನೌಕರರಾಗಿದ್ದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಮನೆಯಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು, ನೀವೇ ಮನೆ ಯಜಮಾನಿನೇ ಆಗ್ಬೇಕನ್ನೋದಿಲ್ಲ ಅಥವಾ ಮನೆ ಯಜಮಾನನೇ ಆಗ್ಬೇಕನ್ನೋದಿಲ್ಲ. ಮಕ್ಕಳು ಮೊಮ್ಮಕ್ಕಳು ಯಾರು ಬೇಕಾದರೂ ಆಗ್ಬೋದು. ಈ ಒಂದು ರೇಷನ್ ಕಾರ್ಡಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ಇಡೀ ಜಾತಕನೇ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ಯಾವ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಯಾಲ್ರಿ ಪೇಮೆಂಟು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ, GST ಕಟ್ತಾ ಇದ್ದಾರಾ, A to Z ಗೊತ್ತಾಗ್ಬಿಡುತ್ತೆ. ಆಧಾರ್ ಕಾರ್ಡಲ್ಲಿ ಪ್ರತಿಯೊಬ್ಬರ ಜಾತಕನೂ ತೆಗೆದು ಬಿಡ್ಬೋದು. ಸೊ ಆಧಾರ್ ಕಾರ್ಡನ್ನ ನಂಬರ್ನ ಹಾಕಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರಾ, ಹಾಗೆಯೇ ಅವರು ಗೌರ್ಮೆಂಟ್ ಹುದ್ದೆಯಲ್ಲಿ ಇದ್ದಾರಾ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಆ ರೀತಿ ಇದ್ದವರು ಕೂಡ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಸಾಕಷ್ಟು ಮಹಿಳೆಯರದ್ದು ಈಗಾಗಲೇ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಮ ಒಂದು ಮನೆಗೆ ಏನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರ್ತಾ ಇದೆಯೋ, ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತ ಹಣ ಏನು ತೆಗೆದುಕೊಳ್ತಾ ಇದ್ದೀರೋ, ಜೊತೆಗೆ ಉಚಿತ ಕರೆಂಟ್ ಏನು ತೆಗೆದುಕೊಳ್ತಾ ಇದ್ದೀರೋ ಅದೆಲ್ಲದೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಏನಾದರೂ ಯುವನಿಧಿ ಯೋಜನೆ ಅಡಿಯಲ್ಲಿ ನಿಮ್ಮ ಮಕ್ಕಳು ಡಿಗ್ರಿ ಅಥವಾ ಡಿಪ್ಲೊಮಾಗೆ ಏನಾದರೂ ಅರ್ಜಿ ಸಲ್ಲಿಸಿದ್ರು ಕೂಡ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ನೀವೇನಾದರೂ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ರೇಷನ್ ಕಾರ್ಡ್ ಏನಾದರೂ ಅಲ್ಲಿ ಕೇಳಿದ್ರೆ ಉಚಿತವಾಗಿರುತ್ತೆ, ಇಂತಿಷ್ಟು % ಫ್ರೀ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ನೀವೇನಾದ್ರು ರೇಷನ್ ಕಾರ್ಡ್ ಅಲ್ಲಿ ಕೇಳಿದ್ರೆ ಅಂತ ಹೇಳಿದ್ರೆ, ನೀವೇನಾದ್ರು ರೇಷನ್ ಕಾರ್ಡ್ ಕೊಡೋದಕ್ಕೆ ಹೋದ್ರೆ ಅಲ್ಲೂ ಕೂಡ ರೇಷನ್ ಕಾರ್ಡ್ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದಮೇಲೆ ಅಕ್ಸೆಪ್ಟ್ ಆಗೋದಿಲ್ಲ. ರೇಷನ್ ಕಾರ್ಡ್ನ ಹತ್ತತ್ರ 50,000ದಷ್ಟು ಒಂದು ದಿನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗೆಯೇ ಸ್ನೇಹಿತರೆ, ನಿಮ್ಮ ವರ್ಷದ ಆದಾಯ ಬಂದು 1,20,000ಕ್ಕಿಂತ ಜಾಸ್ತಿ ಇರಬಾರ್ದು, 1,20,000ಕ್ಕಿಂತ ಒಳಗೆ ಇರಬೇಕು. ಸೊ 1,20,000ಕ್ಕಿಂತ ಮೇಲೆ ಇದೆ ನಿಮ್ಮ ಒಂದು ವರ್ಷದ ಆದಾಯ ಅಂತ ಹೇಳಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಸೊ ಯಾರ್ಯಾರ್ದು 1,20,000ಕ್ಕಿಂತ ಮೇಲಿದೆಯೋ ಅವರೆಲ್ಲರದು ಕೂಡ
ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ನೀವು ಹೇಳ್ಬೋದು ವರ್ಷಕ್ಕೆ 1,20,000 ರೂಪಾಯಿ ದುಡಿಯೋರು ಯಾರಿದ್ದಾರೆ ಇವಾಗ? ಎಲ್ಲರೂ 1 ಲಕ್ಷದ ಮೇಲೆ ಇದ್ದಾರೆ, ಹತ್ತತ್ರ 2 ಲಕ್ಷ, 2.5 ಲಕ್ಷ, 3 ಲಕ್ಷದ ಮೇಲೆ ಇದ್ದಾರೆ. ಎಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರು ವರ್ಷಕ್ಕೆ 1.5 ಲಕ್ಷ ಅಂತೂ, ಕಡಿಮೆ ಅಂದರೂ 1.5 ಲಕ್ಷ ಅಂತೂ ದುಡಿತಾರೆ. ಸೊ ಇವತ್ತಿನ ಖರ್ಚಿನ ಲೆಕ್ಕಾಚಾರ ನೋಡೋದಕ್ಕಂತ ಹೋದರೆ 1.5 ಲಕ್ಷ ಬೇಕೇ ಬೇಕು ಮಿನಿಮಮ್. ಈಗ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು, ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು 12,000 13,000 ಸಂಬಳ ಕೊಟ್ಟರು ನಿಮಗೆ 1.5 ಲಕ್ಷ ಆಗೇ ಆಗುತ್ತೆ. ಸೊ ಆ ರೀತಿಯಾಗಿ ಒಂದು 12,000 ತಗೊಂಡ್ರು ಯಾವುದಕ್ಕೂ ಒಂದು ಯೂಸ್ ಆಗಲ್ಲ. ಅದು ಅಮೌಂಟು ಒಂದು ತಿಂಗಳಲ್ಲಿ ಬರುತ್ತೆ, ಪೇಮೆಂಟ್ ಈ ಕಡೆಯಿಂದ ಬರುತ್ತೆ ಸ್ಯಾಲ್ರಿ, ಆದರೆ ಇನ್ನೊಂದು ಕಡೆಯಿಂದ ಹೋಗಿರುತ್ತೆ. ಯಾವುದೋ ಒಂದು EMI ಆಗಿರ್ಬೋದು ಅಥವಾ ಮನೆ ಖರ್ಚಿಗಾಗಿರ್ಬೋದು, ಯಾವುದಕ್ಕಾದ್ರೂ ಒಂದು 12,000 ರೂಪಾಯಿ ಯಾವ ಮೂಲೆಗೂ ಸಾಕಾಗಲ್ಲ ಇವಾಗಿನ ಲೆಕ್ಕಾಚಾರದಲ್ಲಿ, ಇವಾಗಿನ ಖರ್ಚಿನ ಲೆಕ್ಕಾಚಾರದಲ್ಲಿ. ಆದರೆ ಗೌರ್ಮೆಂಟ್ ಇದನ್ನು ರೈಸ್ ಮಾಡಬೇಕಾಗಿತ್ತು. ಒಂದು 2 ಲಕ್ಷಕ್ಕೋ ಒಂದು 2.5 ಲಕ್ಷಕ್ಕೋ ತಗೊಂಡು ಹೋಗ್ಬೇಕು. ಇದು ಮಿನಿಮಮ್ ಒಂದು ಏನು ಸ್ಯಾಲ್ರಿ ತಗೊಳ್ತಾ ಇದ್ದಾರೋ ವಾರ್ಷಿಕ ಆದಾಯ, ಅದನ್ನು ಜಾಸ್ತಿ ಮಾಡಬೇಕು. ಸೊ ಅವ್ರು ಜಾಸ್ತಿನೇ ಮಾಡಿಲ್ಲ, ಅಷ್ಟನ್ನೇ ಇಟ್ಟಿದ್ದಾರೆ. 1,20,000 ಒಳಗಿದ್ದವ್ರು ಮಾತ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ. 1,20,000ಕ್ಕಿಂತ ಮೇಲಿರೋರೆಲ್ಲರೂ ಕೂಡ ಎಲಿಜಿಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಕೂಡ ಒಬ್ಬರು ಆಗಿರ್ಬೋದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ತಿಳಿಸುವಂಥ ಪ್ರಯತ್ನ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ, ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.